ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ಮತ್ತೊಂದು ಆವೃತ್ತಿ ಕರ್ತನನ್ನು ಮಹಿಪಡಿಸುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಒಂದು ಒಳ್ಳೆಯ ಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಾಕ್ಯ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಈ ಮಾತು ಸಾಧಾರಣ ಒಬ್ಬ ಅವಿಶ್ವಾಸಿಗೆ ಹೇಳಿದಂಥ ಮಾತಲ್ಲ. ಇದನ್ನು ಯೇಸು ತನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿರುವ ಅಥವಾ ಕಳೆದ 3 ವರ್ಷಗಳಿಂದ ತನ್ನ ಅದ್ಭುತಗಳನ್ನು ನೋಡಿದ, ತನ್ನ ವಾಕ್ಯಗಳನ್ನು ಕೇಳಿದ ತನ್ನ ಶಿಷ್ಯರುಗಳಿಗೆ ಹೇಳ್ತಾ ಇರುವ ಮಾತು, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಹಾಗಾದರೆ ಅವರಿಗೆ ದೇವರ ಮೇಲೆ ನಂಬಿಕೆ ಇರಲಿಲ್ವಾ? ಇತ್ತು. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರ ನಂಬಿಕೆ ಒಂದು ರೀತಿಯಲ್ಲಿ ಸಮುದ್ರದ ಅಲೆಗಳೋಪಾದಿಯಲ್ಲಿ ಆಗ್ತಾ ಇತ್ತು. ಕೆಲವು ಟೈಮ್ಗಳಲ್ಲಿ ಯೇಸು ಹೇಳಿದ್ದಾರೆ, ಅಲ್ಪ ವಿಶ್ವಾಸಿಗಳಿಗೆ ಇನ್ನೂ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಈ ರೀತಿಯಲ್ಲಿ ನಿಮ್ಮ ನಂಬಿಕೆ ಕಡಿಮೆ ಆದದ್ರಿಂದಲೇ ಇದು ಆಗಲಿಲ್ಲ ಅಂತ ಹೇಳ್ತಾರೆ. ಆಗಾಗ ಒಂದು ನಂಬಿಕೆಯ ವೇರಿಯೇಷನ್ ಆಗ್ತಾ ಇತ್ತು ಅವ್ರಿಗೆ. ಇಲ್ಲಿ ಒಂದು ಅವರು ಕೇಳಿದಂತಹ ಪ್ರಶ್ನೆಗೆ ಯೇಸು ಸ್ವಾಮಿ ಉತ್ತರ ಕೊಡ್ತಾ ಇರುವಂಥದ್ದು. ಏಕೆಂದರೆ ಯೇಸು ಸ್ವಾಮಿ ಬೆಥಾನ್ಯದಿಂದ ಬರುವಂಥ ಸಮಯದಲ್ಲಿ ಒಂದು ಅಂಜೂರದ ಮರವನ್ನು ನೋಡ್ತಾರೆ. ಅದರಲ್ಲಿ ಹಣ್ಣು ಸಿಗುತ್ತೆ ಅಂತ ನೋಡ್ತಾರೆ, ಸಿಗಲ್ಲ. ಆಗ ನಿನ್ನಲ್ಲಿ ಎಂದಿಗೂ ಹಣ್ಣು ಉಂಟಾಗದಿರಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಅವ್ರು ಬರಬೇಕಾದ್ರೆ ಮರ ಒಣಗೋಗಿದೆ. 11ನೇ ಅಧ್ಯಾಯದ 20ನೇ ವಾಕ್ಯ ಹೇಳುತ್ತೆ, ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಇಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಈಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ. ಸ್ವಾಮಿ, ನೀನು ಹೇಳಿದ್ದು ಹಾಗೆ ಆಗೋಗ್ಬಿಟ್ಟಿದೆ, ಹಾಗೆ ನಡೆದಿದೆ ಅಂತ ಹೇಳಿದಾಗ ಯೇಸು ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಅದರ ಅರ್ಥ, ನಾನು ದೇವಕುಮಾರ, ದೇವರ ಬಳಿಯಲ್ಲಿ ನಾನೇನು ಹೇಳ್ತೀನೋ ಅಥವಾ ಏನು ಹೇಳ್ತೀನೋ ಅದು ಹಾಗೇ ನಡೆಯುತ್ತೆ ಎಂಬ ಒಂದು ನಂಬಿಕೆ ನಿಮ್ಮಲ್ಲಿರಲಿ. ಇವತ್ತು ಅನೇಕರಿಗೆ ಅನೇಕ ಕಾರ್ಯಗಳಲ್ಲಿ ನಂಬಿಕೆ ಇದೆ, ದೇವರಲ್ಲಿ ನಂಬಿಕೆ ಇಲ್ಲ. ನಾವೆಲ್ಲರೂ ನಂಬಿಕೆಯುಳ್ಳವರೇ. ಅದು ಚರ್ಚ್ ವಿಶ್ವಾಸಿಗಳಾಗಿರಬೇಕು ಅಂತಲ್ಲ, ಯಾರೇ ಆದರೂ ಸಹ ನಂಬಿಕೆಯುಳ್ಳವರು. ಹೇಗೆ ಅಂದರೆ, ಒಂದು ಉದಾಹರಣೆ, ಎಲ್ಲೋ ಒಂದು ಮದುವೆಗೆ ಹೋಗ್ತೀರಾ ಅಥವಾ ಎಲ್ಲೋ ಚರ್ಚ್ಗೆ ಹೋಗ್ತೀರಾ, ಅಲ್ಲಿ ಕುರ್ಚಿ ಇದೆ, ಪ್ಲಾಸ್ಟಿಕ್ ಚೇರ್ಸ್ ಇದೆ, ನೀವು ಅದರಲ್ಲಿ ಕುತ್ಕೊಳ್ತೀರಾ. ಯಾಕೆ? ನಿಮಗೆ ಅದ್ರ ಮೇಲೆ ಒಂದು ನಂಬಿಕೆ ಇದೆ. ಏನು ನಂಬಿಕೆ ಇದೆ? ನಾನು ಕೂತ್ಕೊಂಡ್ರೆ ಇದು ಮುರಿದೋಗಲ್ಲ ಅಂತ ನಂಬಿಕೆ ಇದೆ. ಒಂದು ಕಟ್ಟಡದ ಒಳಗೆ ಅಥವಾ ನೀವು ವಾಸ ಮಾಡ್ತಿರೋ ಮನೆಯೊಳಗೆ ಯಾವ ನಂಬಿಕೆಯಿಂದ ಇದ್ದೀರಾ? ನಿಮಗೊಂದು ಗ್ಯಾರಂಟಿ ಇದೆ, ಇದು ಪಿಲ್ಲರ್ ಹಾಕಿ ಕಟ್ಟಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕಟ್ಟಡದ ಕೆಲಸ ಆಗಿರೋದ್ರಿಂದ ಇದು ನನ್ನ ತಲೆ ಮೇಲೆ ಬೀಳಲ್ಲ ಅಂತ ಒಂದು ನಂಬಿಕೆ. ಅದಕ್ಕೆ ತಾನೇ ನೀವು ಇವಾಗ ವಾಸ ಮಾಡ್ತಾ ಇರೋದ್ರೆ ನಿಮ್ಮ ಮನೆಯಲ್ಲಿ ಯಾವ ಧೈರ್ಯದಿಂದ ರಾತ್ರಿ ನಿದ್ದೆ ಮಾಡಿದ್ರೆ ನೆನೆ ರಾತ್ರಿ ನಿಮಗೊಂದು ನಂಬಿಕೆ ಇದೆ, ಈ ಕಟ್ಟಡ ಬೀಳಲ್ಲ ಅಂತ. ಯಾಕೆಂದರೆ ಒಳ್ಳೆ ಕಂಬಿ ಹಾಕಿದ್ದಾರೆ, ಒಳ್ಳೆ ಪಿಲ್ಲರ್ ಹಾಕಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕ್ಯೂರಿಂಗ್ ಮಾಡಿಸಿದ್ದೀವಿ, ಎಲ್ಲ ಓಕೆ, ಏನೋ ಒಂದು ನಂಬಿಕೆ ಇದೆ. ಆದರೆ ಈ ಲೋಕದಲ್ಲಿರುವಂಥ ಬಸ್ಸಲ್ಲಿ ನಾವು ಪ್ರಯಾಣ ಮಾಡ್ತೀವಿ, ಡ್ರೈವರ್ ಮೇಲೆ ನಮಗೊಂದು ನಂಬಿಕೆ. ಯಾಕೆ? ಇವನು ತೊಗೊಂಡೋಗಿ ಆಕ್ಸಿಡೆಂಟ್ ಮಾಡಲ್ಲ ಅಂತ. ಓಲಾ ಕಾರ್ ಬುಕ್ ಮಾಡ್ಕೊಂಡು ಹೋಗ್ತೀವಿ, ನಮಗೊಂದು ನಂಬಿಕೆ, ಅವನು ಒಳ್ಳೆ ಚೆನ್ನಾಗಿ ಡ್ರೈವ್ ಮಾಡ್ತಾನೆ ಅಂತ. ಅವನ ಡ್ರೈವಿಂಗ್ ಲೈಸೆನ್ಸ್ ನಾವು ನೋಡಿಲ್ಲ, ಅವನ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಇದೆ ಅಂತ ನಾವು ಕೇಳಲಿಲ್ಲ, ಎಷ್ಟು ವರ್ಷ ಓಡಿಸಿದ್ಯಪ್ಪ ಅಂತ ಕೇಳಲಿಲ್ಲ, ನೈಟೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೇನಪ್ಪ ಅಂತ ಕೇಳಲ್ಲ. ಹೋಗಿ ಕೂತ್ಕೊಳ್ತೀವಿ, ನಾವು ಹೋಗ್ತೀವಿ, ಒಂದು ಫೈತ್, ಒಂದು ನಂಬಿಕೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳ ಮೇಲೆ ನಂಬಿಕೆ ಇರುತ್ತೆ, ದೇವರ ಮೇಲೆ ನಂಬಿಕೆ ಇರಲ್ಲ. ಆದರೆ ದೇವರ ವಾಕ್ಯದಲ್ಲಿ ಹೇಳುತ್ತೆ, ನಿಮಗೆ ದೇವರ ಮೇಲೆ ನಂಬಿಕೆ ಇರಲಿ. ಈ ಬೆಳಗ್ಗೆ ನನ್ನ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು. ದೇವರು ಒಂದು ಮಾತು ಹೇಳಿದ್ರೆ ಅದು ಹಾಗೆ ಆಗುತ್ತೆ ಎಂಬ ನಂಬಿಕೆ. ದೇವರೊಂದು ಮಾತನ್ನು ಇದಾಗಲಿ ಅಂತ ಹೇಳಿದ್ರೆ ಅದು ಹಾಗೆ ಆಗುತ್ತೆ. ಆದಿಕಾಂಡದಿಂದ ನಾವು ನೋಡಬೇಕಾದ್ರೆ ದೇವರು ಹೇಳುವಂಥ ಮಾತುಗಳೆಲ್ಲ ನಡೀತಾ ಇದೆ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆಗ ದೇವರು ಹೇಳಿದಂಥ ಮಾತು ಹಾಗೇ ನಡೆಯುತ್ತೆ. ಇಲ್ಲಿ ಪೇತ್ರನು ಒಂದು ರೀತಿಯಲ್ಲಿ ಆಶ್ಚರ್ಯಚಕಿತನಾಗಿ ಅಥವಾ ಅಪನಂಬಿಕೆಯ ರೀತಿಯ ಒಂದು ಪ್ರಶ್ನೆಯನ್ನು ಹೇಳ್ತಾನೆ. ಗುರುವೇ, ಇದು ಒಣಗೋಗ್ಬಿಟ್ಟಿದೆ ಅಂತ ಕ್ಯಾಶುವಲಾಗಿ ಹೇಳಲಿಲ್ಲ. ಅವನು ಕ್ಯಾಶುವಲಾಗಿ ಹೇಳ್ತಾ ಇಲ್ಲ, ಸ್ವಾಮಿ ಇದೇನಿದು ಒಣಗೋಗ್ಬಿಟ್ಟಿದೆ. ಅದರ ಅರ್ಥ ಇವ್ರು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಹಣ್ಣು ಬಿಡಲ್ಲ ಅಂತ ಹೇಳಿದ್ರೆ ಇವರೇನು ತಿಳ್ಕೊಂಡ್ರು ಗೊತ್ತಾ? ಇನ್ನು ಎಲೆಗಳು ಮಾತ್ರ ಇದ್ದು, ಇವಾಗ ಹೆಂಗೆ ಹಣ್ಣಿಲ್ಲದೆ ಎಲೆಗಳು ಮಾತ್ರ ಇದೆಯೋ ಇದೇ ರೀತಿ ಅದು ಲೈಫ್ ಲಾಂಗ್ ಹಂಗೆ ಇರುತ್ತೆ ಅಂತ ಇವರ ನಂಬಿಕೆ ಇತ್ತು. ಆದರೆ
ನೆಕ್ಸ್ಟ್ ಡೇ ಬಂದಾಗ ಬುಡದಿಂದಲೇ ಒಣಗೋಗ್ಬಿಟ್ಟಿದೆ. ಇವರು ನಂಬಿದ್ರು ಹಣ್ಣುಂಟಾಗಲ್ಲ, ಓಕೆ ಆಗಲ್ಲ, ಆದರೆ ಒಣಗೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಈಗ ಅದನ್ನು ಆಶ್ಚರ್ಯದಿಂದ ಹೇಳಿದಾಗ ಯೇಸು ಹೇಳ್ತಾರೆ, ನೋ, ನಾನೇನು ಹೇಳ್ತೀನೋ ಅದು ನಡೆಯುತ್ತೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಯೇಸು ಹೇಳುವ ಮಾತಿಗೆ ನಾವು ನಂಬಿಕೆ ಉಳ್ಳವರಾಗಬೇಕು. ಯೇಸು ಹೇಳಿದ್ರೆ ಅದು ಹಾಗೆ ನಡೆಯುತ್ತೆ, ಯೇಸು ಹೇಳುವಂಥ ಮಾತುಗಳು ಹಾಗೆ ನಡೆಯುತ್ತೆ ಎಂಬ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿ ಉಂಟಾಗಬೇಕು. ನಮಗೆ ದೇವರ ಮೇಲೆ ಪೂರ್ಣವಾಗಿ ನಂಬಿಕೆ ಇರಬೇಕು. ಇವತ್ತು ನಮ್ಮ ಜೀವಿತದ ಸನ್ನಿವೇಶ ಯಾವ ಥರ ಆದರೂ ಇರ್ಬೋದು, ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಜೀವಿತವನ್ನು ಬದಲಾಯಿಸುವಂಥ ದೇವರು. ಒಂದು ರೀತಿಯಲ್ಲಿ ಹೇಳಿದ್ರೆ ನಮಗೆ ನಾವೇ ಆಶ್ಚರ್ಯಪಡುವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗೆ ಆಶ್ಚರ್ಯ ಆಗುತ್ತೆ, ಜನರಿಗೆ ಆಶ್ಚರ್ಯ ಆಗುತ್ತೆ. ಹೀಗೂ ಆಗುತ್ತಾ? ಹೌದು, ಯೇಸುವಿನ ಮಾತಿನಲ್ಲಿ ಎಲ್ಲವೂ ನಡೀತದೆ. ನಂಬಿಕೆಯಿಂದ ದೇವರ ಮುಖವನ್ನು ನೋಡು, ನಿನಗಾಗಿ ಅದ್ಭುತದ ಮಾತನ್ನು ಹೇಳುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ದಿವಸ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ದೇವರೇ, ನೀನು ಹೇಳುವಂಥ ಮಾತು ಹಾಗೆ ನಡೀತದೆ ಎಂಬ ನಂಬಿಕೆಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಕಳೆದ ದಿನಗಳೆಲ್ಲ ನಿನ್ನ ಮಾತಿನ ಮೂಲಕ ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ಈ ದಿವಸ ಮತ್ತೆ ನಮ್ಮನ್ನು ನೀವು ಒಪ್ಪಿಸಿಕೊಡ್ತೇವೆ. ನೀನು ಅದ್ಭುತವನ್ನು ಮಾಡು. ನಿನ್ನ ಮಾತು ನಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಉಂಟು ಮಾಡಲಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.